ನಮಸ್ತೆ ವೀಕ್ಷಕರೇ, AR ಪ್ರಾಪರ್ಟೀಸ್ಗೆ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಬಂದಿರತಕ್ಕಂಥ ಜಾಗ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಅಚಲಾಡಿ ಎಂಬಲ್ಲಿ. ವೀಕ್ಷಕರೇ, ಕೋಟ ಮೂರ್ಕೈ ಅಥವಾ ಕೋಟ ಹೈಸ್ಕೂಲ್ ಜಂಕ್ಷನ್ ಇಂದ ಈ ಗ್ರಾಮಕ್ಕೆ 5 ಕಿಲೋಮೀಟರ್ ದೂರದ ಅಂತರದಲ್ಲಿರುತ್ತದೆ ಅಚಲಾಡಿ ಎಂಬಲ್ಲಿ. ವೀಕ್ಷಕರೇ, ನೀವಿಲ್ಲಿ ನೋಡಬಹುದು, ಇದು ಮಂದಾರ್ತಿ ಹೋಗುವ ರೂಟ್ ಇದು ಈ ಎಡಭಾಗಕ್ಕೆ. ಹಾಗೆ ಬಲಭಾಗಕ್ಕೆ ಹೋದ್ರೆ ಕೋಟ ಮೂರ್ಕೈ ಜಂಕ್ಷನ್ಗೆ ಹೋಗ್ತದೆ. ಈ ರಾಜ್ಯ ಹೆದ್ದಾರಿಯಿಂದ ಅಡ್ಡ ರಸ್ತೆಯಾಗಿ ಕೇವಲ ಒಂದು 250 ಮೀಟರ್ ದೂರದಲ್ಲಿ ನಮ್ಮ ಈ ಜಾಗ ಬರ್ತದೆ. ವೀಕ್ಷಕರೇ, ಜಾಗ ಅಚಲಾಡಿ ಗ್ರಾಮ ಅಂತೇಳಿ ಕೂಡ ಹೇಳ್ತಾರೆ. ಹಾಗೆ ಜಾಗದ ಒಟ್ಟು ವಿಸ್ತೀರ್ಣ 24 ಸೆಂಟ್ಸ್. ಇದು ನೀವಿಲ್ಲಿ ಕಾಣ್ತಿರುವಂತದ್ದೇ ಇದೇ ಮನೆ ಹಾಗೂ ಜಾಗ. ವೀಕ್ಷಕರೇ, ಇದು 3 BHK ಮನೆ ಆಗಿರ್ತದೆ. ಜಾಗದ ಒಟ್ಟು ವಿಸ್ತೀರ್ಣ 24 ಸೆಂಟ್ಸ್ ಆಗ್ತದೆ. ಹಾಗೆ VCR ಕಾಲೇಜ್ ಕೂಡ ಹತ್ತಿರದಲ್ಲೇ ಬರ್ತದೆ. ಹಾಗೆ ಜಾಗದ ಒಟ್ಟು ವಿಸ್ತೀರ್ಣ 24 ಸೆಂಟ್ಸ್ ಆಗಿ 1750 ಸ್ಕ್ವೇರ್ ಫೀಟ್ ನ 3 BHK ಮನೆ ಆಗ್ತದೆ. ಇಲ್ಲಿ ಕಾಣ್ತಿರುವಂತದ್ದು ಗಡಿಕಲ್ಲಿದು. ವೀಕ್ಷಕರೇ, ಕಾಂಪೌಂಡ್ ಹಾಗೆ ಇಂಟರ್ಲಾಕ್ ನ ವ್ಯವಸ್ಥೆ ಮಾಡಿರುವುದಿಲ್ಲ ಇಲ್ಲಿ. ಹಾಗೆ ಇನ್ನುಳಿದ ಎಲ್ಲ ಕೆಲಸಗಳನ್ನು ಕಂಪ್ಲೀಟ್ ಮಾಡಿರ್ತಾರೆ. ಒಟ್ಟು ಜಾಗದ ವಿಸ್ತೀರ್ಣ 24 ಸೆಂಟ್ಸ್ ಆಗ್ತದೆ. 3 BHK ಮನೆ ಆಗ್ತದೆ. ಕೆಳಗಡೆ 2 ಬೆಡ್ರೂಮ್ ಬರ್ತದೆ. ಹಾಗೆ ಮೇಲ್ಗಡೆ 1 ಬೆಡ್ರೂಮ್ ನ ವ್ಯವಸ್ಥೆ ಮಾಡಿರ್ತಾರೆ. ಇದು ಬಾವಿ ವೀಕ್ಷಕರಿಗೆ, ಕುಡಿಯುವ ನೀರಿನ ಬಾವಿ ಇದು. ಹಾಗೆ ಗ್ರಾಮ ಪಂಚಾಯತ್ ನೀರಿನ ಸೌಲಭ್ಯ ಕೂಡ ಬಂದಿದೆ. ನಾರ್ತ್ ಫೇಸಿಂಗ್ ಡೋರ್ ಇದೆ, ಉತ್ತರಾಭಿಮುಖವಾಗಿದೆ. ಮೇನ್ ರೋಡ್ ಇಂದ ಕೇವಲ 250 ಮೀಟರ್ ದೂರ ಅಂತೇಳಿ ಹೇಳ್ಬೋದು. ಹಾಗೆ ಈ ಅಡ್ಡ ರಸ್ತೆಗೆ ತಾಗಿಕೊಂಡೇ ಇರ್ತದೆ. ವೀಕ್ಷಕರೇ, ಶಾಲಾ ಕಾಲೇಜು ಸಮೀಪದಲ್ಲೇ ಇದ್ದು ಕೋಟ ಮೂರ್ಕೈ ರಾಷ್ಟ್ರೀಯ ಹೆದ್ದಾರಿ 5 ಕಿಲೋಮೀಟರ್ ದೂರದ ಅಂತರದಲ್ಲಿರುತ್ತದೆ. ಹಾಗೆ VCR ಕಾಲೇಜ್ ತುಂಬಾ ಸಮೀಪದಲ್ಲಿದೆ. ಮೇನ್ ರೋಡಿಗೆ ಹತ್ರ ಇದೆ. ನೀವಿಲ್ಲಿ ನೋಡಬಹುದು, ಈ ಭಾಗದಲ್ಲಿ ಕಾರ್ ಪಾರ್ಕಿಂಗ್ ನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇದು ಈಸ್ಟ್ ಫೇಸಿಂಗ್ ಒಂದು ಡೋರ್ ಇಟ್ಟಿದ್ದಾರೆ, ಎಕ್ಸಿಟ್ ಡೋರ್, ಕಿಚನ್ ಇಂದ ಹೊರಗೆ ಬರ್ಲಿಕ್ಕೆ. ಹಾಗೆ ಬನ್ನಿ ನಾವು ಒಳಗಡೆ ನೋಡ್ಕೊಂಡು ಬರುವ. ವೀಕ್ಷಕರೇ, ಮೊದಲಿಗೆ ನಮಗೆ ಇದು ಲಿವಿಂಗ್ ಏರಿಯಾ. ಇದು ಸಾಕಷ್ಟು ದೊಡ್ಡದಿದೆ ಲಿವಿಂಗ್ ಏರಿಯಾ. ದೊಡ್ಡದಾದ 2 ಕಿಟಕಿಗಳನ್ನು ಇಟ್ಟಿದ್ದಾರೆ. ಹಾಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗಿಗೆ. ನೀವಿಲ್ಲಿ ನೋಡಬಹುದು, ಇತ್ತೀಚೆಗೆ ಒಂದಷ್ಟು ಕನ್ಸ್ಟ್ರಕ್ಷನ್ ನವೀಕರಣ ಮಾಡಿರ್ತಾರೆ. ಹಾಗೆ ಈ ಕಡೆ ಭಾಗಕ್ಕೆ ಬಂದರೆ ಡೈನಿಂಗ್ ಏರಿಯಾ. ಇದು ನೀವಿಲ್ಲಿ ಕಾಣ್ತಾ ಇರುವಂತದ್ದು. ಸಾಕಷ್ಟು ಸ್ಥಳಾವಕಾಶ ಇದೆ. ಹಾಗೆ ಇನ್ಸೈಡ್ ಸ್ಟೇರ್ ಕೇಸ್ ಇದು. ಒಳಭಾಗದಿಂದ ಮೇಲ್ಗಡೆ ಹೋಗ್ಲಿಕ್ಕೆ ಮೆಟ್ಲಿನ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಕಾಣ್ತಾ ಇರುವಂತದ್ದೇ ಪೂಜಾ ರೂಮ್ ಇದು. ಸ್ವಲ್ಪ ದಿನ ಮಟ್ಟಿಗೆ ಒಬ್ಬರಿಗೆ ಬಾಡಿಗೆ ಕೊಟ್ಟಿರ್ತಾರೆ. ಹಾಗೆ ಇದು ಮಾಸ್ಟರ್ ಬೆಡ್ರೂಮ್. ಇದು ದೊಡ್ಡದಾದ ಮಾಸ್ಟರ್ ಬೆಡ್ರೂಮ್ ಇದು. ಹಾಗೆ ಅಟ್ಯಾಚ್ ವಾಶ್ರೂಮ್ ನ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ವೀಕ್ಷಕರೇ, ನಾವು ಈಗ ಹೊರಗಡೆ ಬಂದ್ರೆ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಇದೆ ಡೈನಿಂಗ್ ನ ಪಕ್ಕದಲ್ಲಿಯೇ. ನೀವು ನೋಡ್ತಾ ಇರಬಹುದು, ಸಾಕಷ್ಟು ದೊಡ್ಡದಿದೆ ಸ್ಥಳಾವಕಾಶ. ಹಾಗೆ ಇದು ಸೆಕೆಂಡ್ ಬೆಡ್ರೂಮ್. ಇದು ಈ ಭಾಗಕ್ಕೂ ಎರಡು ಕಿಟಕಿಗಳ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ನಾವು ಡೈನಿಂಗ್ ಇಂದ ಎಡಭಾಗಕ್ಕೆ ಬಂದ್ರೆ ಇದು ಕಿಚನ್ ಏರಿಯಾ. ಇದು ದೊಡ್ಡದಾದ ಕಿಚನ್ ಏರಿಯಾ. ಹಾಗೆ 2 ಕಿಟಕಿಗಳನ್ನಿಟ್ಟಿದ್ದಾರೆ. ಇಲ್ಲಿಂದ ಒಂದು ಎಕ್ಸಿಟ್ ಡೋರ್ ಕೂಡ ಉಂಟು. ವಾರ್ಡ್ರೋಬ್ ನ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಈ ಎಕ್ಸಿಟ್ ಡೋರ್ ನಿಂದ ಹೊರಗಡೆ ಬಂದ್ರೆ ಮನೆಯ ಪೂರ್ವ ದಿಕ್ಕಿಗೆ ಬರ್ತದೆ. ಇಲ್ಲಿ ಸಣ್ಣ ಯುಟಿಲಿಟಿ ಹಾಗೆ ಕಾಣ್ತದೆ. ಈ ಜಾಗ ಕಿಚನ್ ಇಂದ ಹೊರಗಡೆ ಬಂದಾವಾಗ ಸಿಗುವಂತದ್ದು. ಹಾಗೆ ಈ ಎಡಭಾಗದಲ್ಲಿ ಕಾರ್ ಪೋಸ್ಟ್ ನ ವ್ಯವಸ್ಥೆ ಇದೆ. ವೀಕ್ಷಕರೇ, ಒಟ್ಟು ಮನೆಯ ವಿಸ್ತೀರ್ಣ 1750 ಸ್ಕ್ವೇರ್ ಫೀಟ್ ಇದೆ. ಸಾಕಷ್ಟು ಸ್ಥಳಾವಕಾಶ ಇದೆ. ಬನ್ನಿ, ಹಾಗೆ ನಾವು ಮನೆಯ ಒಳಭಾಗದಿಂದ ಮೇಲ್ಗಡೆ ಸ್ಟೇರ್ ಕೇಸ್ ನ ಮುಖಾಂತರ ಇನ್ನೊಂದು ಬೆಡ್ರೂಮ್ ನ ಕಡೆ ಹೋಗುವ.
ವೀಕ್ಷಕರೇ, ಇಲ್ಲೊಂದು ಗಾಳಿ ಬೆಳಕಿಗೋಸ್ಕರ ಒಂದು ವಿಂಡೋ ಇಟ್ಟಿದ್ದಾರೆ. ನೀವು ನೋಡ್ಬೋದು, ಹಿಂದ್ಗಡೆ ಮನೆಯ ಮುಂಭಾಗದಲ್ಲಿ ಅಂತೇಳಿ ಕೂಡ ಹೇಳ್ಬೋದು ಒಂದು ತೋಟ ಇದೆ, ಅಡಿಕೆ ತೋಟ. ಇಲ್ಲಿ ವೀಕ್ಷಣೆ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ 3ನೇ ಬೆಡ್ರೂಮ್ ಇದು. ಕೆಳಗಡೆ 2 ಬೆಡ್ರೂಮ್ ನೋಡಿದ್ವಿ ನಾವು. ಹಾಗೆ ಇಲ್ಲೊಂದು ಬೆಡ್ರೂಮ್ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಇದು ಓಪನ್ ಟೆರೆಸ್. ಇದು ಇಲ್ಲಿ ಇನ್ನೆರಡು ಬೆಡ್ರೂಮ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮುಂದೆ ಬೇಕಾದ್ರೆ ಸ್ಥಳಾವಕಾಶ ಇದೆ. ನೀವು ನೋಡ್ಬೋದು, ಮೇನ್ ರೋಡ್ ಕಾಣ್ತದೆ ಇಲ್ಲಿ. ವೀಕ್ಷಕರೇ, ಈ ಮೇನ್ ರೋಡ್ಗೆ ತಾಗಿಕೊಂಡೇ ಇರುವುದರಿಂದ ಮುಂದೊಂದು ದಿನ ಸೆಮಿ ಕಮರ್ಷಿಯಲ್ ಆಗಿ ಒಂದು 3-4 ಅಂಗಡಿ ಕೋಣೆ ಮಾಡೋದಾದ್ರೂ ಅವಕಾಶ ಇದೆ. ರೋಡಿಗೆ ತಾಗಿ ಇರುವುದರಿಂದ ಸೆಮಿ ಕಮರ್ಷಿಯಲ್ ಆಗಿ ಒಂದು 3-4 ಅಂಗಡಿ ಕೋಣೆ ಮಾಡಿದ್ರೆ ಬಾಡಿಗೆ ಸಿಗ್ತದೆ. ಹಾಗೆ ರೇಟ್ನ ವಿಚಾರ ಮಾತಾಡೋದಾದ್ರೆ ವೀಕ್ಷಕರೇ, 24 ಸೆಂಟ್ ಜಾಗ, 1750 ಸ್ಕ್ವೇರ್ ಫೀಟ್ ನಮ್ಮನೆ, ಒಟ್ಟು 85 ಲಕ್ಷ ರೂಪಾಯಿಗಳನ್ನು ಹೇಳ್ತಾ ಇದ್ದಾರೆ. ಹಾಗೆ ಸಣ್ಣ ಪ್ರಮಾಣದಲ್ಲಿ ಚರ್ಚೆಗೆ ಅವಕಾಶ ಇದೆ. ವೀಕ್ಷಕರೇ, ರಾಷ್ಟ್ರೀಯ ಹೆದ್ದಾರಿಯಿಂದ 5 ಕಿಲೋಮೀಟರ್ ಆಗ್ತದೆ. ಗ್ರಾಮ ಅಚಲಾಡಿ, VCR ಕಾಲೇಜ್ ಹತ್ತಿರದಲ್ಲೇ ಬರ್ತದೆ. ಹಾಗೆ ವೀಕ್ಷಕರೇ, ಈ ಪ್ರಾಪರ್ಟಿ ಮೇಲೆ ಯಾರಿಗೆ ಆಸಕ್ತಿ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಕರೆ ಮಾಡಿ ಇನ್ನಿತರೆ ವಿಚಾರಗಳನ್ನು ತಿಳ್ಕೊಳ್ಬಹುದು ಅಂತ ಹೇಳ್ತಾ, ಇಂತಹದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾನೆ. ಜೈ ಶ್ರೀರಾಮ್.